ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ದೇವರ ಮಹಾಕೃಪೆಯಿಂದ ಈಗೋ ಈ 2024ನೇ ವರ್ಷದ ಕೊನೆಯ ದಿನಕ್ಕೆ ನಾವು ಬಂದಿದ್ದೇವೆ, ಸಜೀವವಾಗಿದ್ದೇವೆ. ಆತನ ಎಷ್ಟೋ ಕೃಪೆ ಹೊಂದಿಕೊಂಡಿದ್ದೇವೆ. ಮತ್ತೊಂದು ನೂತನ ವರ್ಷದೊಳಗೆ ಪ್ರವೇಶಿಸುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವುದಕ್ಕಾಗಿ, ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ ನಮ್ಮ ಮುಂದಿರುವ ಈ ಕೆಲವು ಗಂಟೆಗಳನ್ನು ನಾವು ಸದುಪಯೋಗ ಮಾಡಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳಯ್ಯ. ಹೊಸ ವರ್ಷ ಎಂದು ಹೇಳುತ್ತಾ ನಾವು ಕುಣಿದಾಡುವವರಾಗಿರಲಾರದೆ, ಈ ವರ್ಷದಲ್ಲಿ ನಾವು ಹೇಗೆ ಜೀವಿಸಿದ್ದೇವೆಂದು, ಎಷ್ಟು ಸೋಲುಗಳನ್ನು ಅನುಭವಿಸಿದ್ದೇವೆ ಎಂದು, ಎಷ್ಟು ವಿಷಯಗಳಲ್ಲಿ ನಿಮಗೆ ಬಾಧೆ ಪಡಿಸಿದ್ದೇವೆಂದು ಗ್ರಹಿಸಿ, ನಿಮ್ಮ ಮುಂದೆ ನಮ್ಮ ಬದುಕು ಹೇಗಿದೆ ಎಂದು ಪರಿಶೀಲಿಸಿಕೊಳ್ಳುವುದಕ್ಕಾಗಿ ಪಶ್ಚಾತ್ತಾಪದೊಂದಿಗೆ ಹೃದಯ ಸರಿಪಡಿಸಿಕೊಂಡು ಕೃತಜ್ಞತೆಯೊಂದಿಗೆ ನಿಮ್ಮ ಚಿತ್ತವಿರುವುದಾದರೆ ಮತ್ತೊಂದು ವರ್ಷದೊಳಗೆ ಪ್ರವೇಶಿಸಿ, ನಿಮ್ಮ ಪ್ರಣಾಳಿಕೆಯ ಪ್ರಕಾರ ನಿಮಗೋಸ್ಕರ ಜೀವಿಸುವ ಹಾಗೆ ಈ ಅನುದಿನದ ಧ್ಯಾನದಲ್ಲಿ ಪ್ರತಿದಿನವೂ ಐಕ್ಯವಾಗಿರುವಂತಹ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಷ್ಟು ಜನ ಸಂತೋಷವಾಗಿದ್ದೀರಿ ಪ್ರಿಯರೇ? ಹ್ಯಾಪಿ ನ್ಯೂ ಇಯರ್ ಬಂದಿತೆಂದು ಸಂತೋಷದ ಸಂಗತಿಯನ್ನು ಪಕ್ಕಕ್ಕೆ ತಳ್ಳಿ ಹಾಕಿರಿ. ಮತ್ತೊಂದು ವರ್ಷ ಬಂದ ಮಾತ್ರಕ್ಕೆ ನಮಗೆ ದೊರಕುವಂಥದ್ದೇನಿದೆ? ನಮ್ಮ ಬದುಕು ಮಾರ್ಪಡಲಾರದಿದ್ದರೆ. ಆದುದರಿಂದ ದೇವರು ಮೆಚ್ಚಿಕೊಳ್ಳುವ ಜೀವಿತ ನಾವು ಜೀವಿಸುತ್ತಾ ಇದ್ದೇವೋ? ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ, ಆಯುಷ್ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ಕೃಪೆ ತೋರಿಸಿದ್ದಾರೆ. ಆದರೆ ನಾನು ಆತನಿಗೆ ಏನ್ ಮಾಡಿದ್ದೇನೆ ಎಂದು ಪರಿಶೀಲಿಸಿಕೊಳ್ಳುವ ದಿನ ಇದು. ಎವ್ರಿ 31 ಡಿಸೆಂಬರ್ ಕೇಳಿ ಪ್ರಿಯರೇ, ನಮ್ಮ ದೇಶದಲ್ಲಿ ಫೈನಾನ್ಷಿಯಲ್ ಇಯರ್ ಮಾರ್ಚ್ 31 ಅನ್ನುತ್ತಾರೆ. ಕೆಲವೊಂದು ದೇಶಗಳಲ್ಲಿ ಯಾವ ರೀತಿ ಇಯರ್ ಎಂಡಿಂಗ್ ಮುಗಿದು ಹೋಗ್ತದೋ ಹಾಗೆಯೇ ಆ ಫೈನಾನ್ಸ್ ಎಲ್ಲ ವಿಷಯಗಳನ್ನು ಕೂಡ 31 ಡಿಸೆಂಬರ್ನಂದೇ ಸೆಟಲ್ ಮಾಡ್ತಾರೆ. ಆಯಾ ವರ್ಷಕ್ಕೆ ತಕ್ಕಂತೆ ನಾವು ಕೂಡ ನಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳಬೇಕು. ನೀವಿದುವರೆಗೂ ಕೇಳುತ್ತಾ ಬರುತ್ತಿರುವಂತೆಯೇ ನಿಮಗೆ ಹೇಳುತ್ತಲೇ ಬರುತ್ತಿದ್ದೇನೆ, ಇದು ಒಂದೇ ದಿನದಲ್ಲಿ ಆಗುವಂಥದ್ದಲ್ಲದೇ ಇರುವುದರಿಂದ ಕಳೆದ 365 ದಿನಗಳವರೆಗೂ, ಈ ದಿನ 366ನೇ ದಿನವಾಗಿದೆ. ಇದೊಂದು ಲೀಪ್ ಇಯರ್ ಆಗಿದೆ. ನಂತರ ಮತ್ತೆ 4 ವರ್ಷಗಳ ನಂತರವೇ ಒಂದು ಎಕ್ಸ್ಟ್ರಾ ಡೇ ನಮಗೆ ಸಿಗುತ್ತೆ. ಈ ಹೊಸದಾದಂತಹ ಹೆಚ್ಚಾದ ದಿನದಲ್ಲಿ ನಾವೇನಾದರೂ ಬದಲಾಗ್ತೇವೆಂದು, ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ಸಿದ್ಧಗೊಳ್ಳುತ್ತೇವೆಂದು ದೇವರು ಎಕ್ಸ್ಟ್ರಾ ದಿನ ಕೊಟ್ಟಿದ್ದಾರೆ. ಹಾಗಾಗಿ ದಿನವಿಡೀ ಸಾಧ್ಯವಾದಷ್ಟು ದೇವರೊಂದಿಗೆ ಸಮಯ ಕಳೆಯಿರಿ. ಮತ್ತೊಂದು ಕಡೆ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿರಿ, ವಾಕ್ಯದಿಂದ ಹೋಲಿಸಿಕೊಂಡು ನೋಡಿರಿ. ದೇವರು ಮಾಡಿರುವ ಮೇಲುಗಳೆಲ್ಲ ಒಂದು ಕಡೆ ಬರೆದಿಟ್ಕೊಳ್ರಿ. ನೀವೇನ್ ಮಾಡಿದ್ದೀರಿ ದೇವರಿಗೆ ಆ ವಿಷಯವನ್ನು ಕೂಡ ಎರಡನೇ ಪಕ್ಕದಲ್ಲಿ ಬರೆದಿಟ್ಕೊಂಡು ನೋಡಿರಿ. ನಿಮಗೇ ನಿಮ್ಮ ಸ್ಥಿತಿ ಅರ್ಥವಾಗ್ತದೆ. ಈ ವರ್ಷದಲ್ಲಿ ಪ್ರಾಣ ಅಪಾಯದಿಂದ ದೇವರು ನನ್ನನ್ನು ತಪ್ಪಿಸಿದ್ದಾರೆ. ಅದಕ್ಕೋಸ್ಕರ ನಾನೇನ್ ಮಾಡಿದ್ದೇನೆ? ಎಸ್ತೇರಳ ಪುಸ್ತಕದಲ್ಲಿ ರಾಜನ ಪ್ರಾಣವನ್ನು ಕಾಪಾಡುವುದಕ್ಕಾಗಿ ಕಾವಲುಗಾರನಾಗಿರುವ ಮೊರ್ದೆಕಾಯ್ ಕಾವಲಾಗಿದ್ದಾಗ ಮೊರ್ದೆಕಾಯ್ ಹೇಗೆ ಹಿಡಿದುಕೊಟ್ಟನೆಂದು, ಆ ಕಾಲದ ರಾಜನು ಮೊರ್ದೆಕಾಯ್ಗೆ ಎಂತಹ ದೊಡ್ಡ ಬಹುಮಾನ ಕೊಟ್ಟನಲ್ಲವೇ? ಹಾಗಾದರೆ ಈ ದಿನಗಳಲ್ಲಿ ದೇವರು ಎಷ್ಟೋ ಸಾರಿ ನಮಗೆ ಪ್ರಾಣ ಅಪಾಯದಿಂದ ಕಾಪಾಡಿದ್ದಾರೆ. ಸ್ತೋತ್ರ ದೇವರೇ ಅಂತ ಹೇಳಿ ಸುಮ್ಮನೆ ಆದ್ರಾ? ನನಗೆ ಮತ್ತೊಂದು ಎಕ್ಸ್ಟ್ರಾ ಜೀವಿತವನ್ನು, ಪುನರುಜ್ಜೀವನವನ್ನು ಕೊಟ್ಟಿದ್ದಾರೆ. ಇನ್ನು ಮೇಲಾದರೂ ದೇವರಿಗೋಸ್ಕರ ಬದುಕಬೇಕೆಂಬ ತೀರ್ಮಾನ ಮಾಡಿಕೊಂಡಿದ್ದೀರಾ? ಎಷ್ಟೋ ಸಾರಿ ನೀವು ಸ್ವಸ್ಥತೆಯನ್ನು ಪಡೆದುಕೊಳ್ತೀರಿ. ಡಾಕ್ಟರ್ ಬಳಿಗೆ ಹೋದರೆ ಸಾವಿರಾರು ಲಕ್ಷ ರೂಪಾಯಿ ಖರ್ಚಾಗ್ತವೆ. ಪ್ರಾರ್ಥನೆ ಮಾಡಿದಾಗ ದೇವರು ನಿಮಗೆ ಸ್ವಸ್ಥತೆ ಮಾಡಿದ್ದಾರೆ. ಸರ್ಜರಿ ಆಗದಂತೆಯೇ ದೇವರು ನಿಮಗೆ ವಾಸಿ ಮಾಡಿದ್ದಾರೆ. ಅದರ ನಿಮಿತ್ತವಾಗಿ ದೇವರಿಗೆ ನೀವು ಏನ್ ಮಾಡಿದ್ದೀರಿ? ಒಂದು ಚಿಕ್ಕ ಕೃತಜ್ಞತೆಯ ಕಾಣಿಕೆ ದೇವರ ಆಲಯಕ್ಕೆ ಕೊಟ್ಟಿದ್ದೀರಾ? ಕರ್ತನ ನಾಮದಲ್ಲಿ ಒಂದು ಉಪಕಾರ ಏನಾದರೂ ಮಾಡಿದ್ದೀರಾ? ಕರ್ತನ ನಾಮದಲ್ಲಿ ಒಂದು ಆ ಸರ್ಜರಿ ಮಾಡಿಕೊಳ್ಳಲು ದುಡ್ಡಿಲ್ಲದಂಥವರಿಗೆ ನೀವು ಸಹಾಯ ಮಾಡಿ ಅವರಿಗೋಸ್ಕರ ಪ್ರಾರ್ಥಿಸಿದ್ದೀರಾ? ಹೀಗೆ ಲೆಕ್ಕ ಮಾಡ್ತಾ ಹೋಗುವುದಾದರೆ ನಮಗೆ ದೇವರು ಮಾಡಿರುವ ಮೇಲುಗಳು ಎಷ್ಟೋ ಇರ್ತವೆ. ಆದರೆ ದೇವರಿಗೆ ನಾವು ಮಾಡಿರೋದೇನೂ ಇರಲ್ಲ. ಹಳ್ಳಿಯೂರುಗಳಲ್ಲಿ ನಾನು ವಾಕ್ಯ ಸಾರಲು ಹೋದಾಗ ಕೆಲವರು ಸಾಕ್ಷಿ ಹೇಳಲು ಬರ್ತೇನೆ ಅನ್ನುತ್ತಾ ಇದ್ರು. ದೇವರು ಬಹಳ ದೊಡ್ಡವರು, ದೇವರು ಅದನ್ನು ಮಾಡಿದ್ದಾರೆ, ದೇವರು ಇದನ್ನು ಮಾಡಿದ್ದಾರೆ ಎಂದು ಗಂಟೆಗಳವರೆಗೂ ಸಾಕ್ಷಿ ಹೇಳ್ತಾ ಇದ್ರು. ಒಂದು ಸಾರಿ ನನಗೆ ಸ್ವಲ್ಪ ತೊಂದರೆ ಅನಿಸಿ, ನೋಡ್ರಮ್ಮ, ದೇವರು ಎಷ್ಟೋ ಕಾರ್ಯ ಮಾಡಿದ್ದಾರೆ ಎಂದು ಹೇಳ್ತಾ ಇದ್ದೀರಿ, ಬಹಳ ಸಂತೋಷ. ಆತನು ಒಳ್ಳೆಯವನು, ಆತನು ಉಪಕಾರ ಮಾಡಿದ್ದಾನೆ, ಆತನು ಮೇಲು ಮಾಡುವಾತನು, ಅದು ನಿಜವೇ, ಆತನು ಮಾಡೇ ಮಾಡುತ್ತಾನೆ.
ಆ ರೀತಿ ಉಪಕಾರ ಮಾಡಿದ್ದಾರೆ. ಹಾಗಾದ್ರೆ ಇಷ್ಟೊಂದು ಕಾರ್ಯ ಮಾಡಿದ ದೇವರಿಗೆ ನೀವೇನ್ ಮಾಡಿದಿರಿ ಹೇಳ್ರಿ ಅಂದಾಗ ಆ ಸಹೋದರಿ ಬಾಯಿ ಮುಚ್ಕೊಳ್ತಾಳೆ. ಏನಿದು? ದೇವರ ಬಳಿಯಿಂದ ಎಲ್ಲಾ ಉಪಕಾರಗಳನ್ನು ಹೊಂದಿಕೊಂಡು ದೇವರ ನಾಮ ಮಹಿಮೆ ಪಡಿಸಬೇಕೆಂದು ಊರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ದೇವರ ನಾಮದಲ್ಲಿ ನಾವು ಸಾಕ್ಷಿಯೇನಾದ್ರೂ ಕೊಡ್ತಿದ್ದೇವಾ? ನಮ್ಮ ಮಕ್ಕಳನ್ನು ಕುಡ್ರಿಸಿಕೊಂಡು ನಮ್ಮ ಸಾಕ್ಷಿಯನ್ನು, ದೇವರ ಮೇಲುಗಳನ್ನು ಮಕ್ಕಳಿಗೆ ತಿಳಿಯಪಡಿಸುತ್ತಿದ್ದೇವಾ? ಯೆಹೋವನು ಸ್ತೋತ್ರಕ್ಕೆ ಅರ್ಹನು ಎಂಬುದಾಗಿ ನಿಮ್ಮ ಮಕ್ಕಳ ಮಕ್ಕಳಿಗೂ ತಿಳಿಯಪಡಿಸಿರಿ, ಅವರು ಮುಂಬರುವ ತಲೆಮಾರುಗಳಿಗೆ ತಿಳಿಯಪಡಿಸುತ್ತಾರೆ ಎಂದು ದೇವರು ವಾಕ್ಯ ಹೇಳ್ತದಲ್ಲವೇ? ದೇವರು ನಮ್ಮಿಂದ ಬಯಸುವುದು ಬೆಳ್ಳಿ ಬಂಗಾರವಲ್ಲ, ಕಾಣಿಕೆಗಳು, ಕೊಬ್ರೆಗಳು, ಹರಕೆಗಳು ಅಲ್ಲವೇ ಅಲ್ಲ. ದೇವರಿಗೆ ಬೇಕಾದದ್ದು ಕುಗ್ಗಿದ ಜಜ್ಜಿದ ಹೃದಯ ಎಂದು ಹೇಳಿ ಸುಮ್ಮನೆ ಇರೋದಲ್ಲ. ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ, ನಿಮ್ಮ ಬಾಯಿಯ ಸ್ತುತಿಯೊಂದಿಗೆ ನೀವು ಕ್ರಿಯೆಗಳಲ್ಲಿ ಕರ್ತನಿಗೆ ಮಹಿಮೆ ಪಡಿಸುವ ಹಾಗೆ ನೀವು ಆತನು ಮಾಡಿರುವ ಮೇಲುಗಳ ಕುರಿತಾಗಿ ಸಾಕ್ಷಿ ಕೊಡಬೇಕು, ಕರ್ತನನ್ನು ಘನಪಡಿಸಬೇಕು. ದಾನಿಯೇಲನ ಪುಸ್ತಕದಲ್ಲಿ ಅನೇಕರು ಆಳ್ವಿಕೆಗೆ ಬರ್ತಾರೆ. ಅವರಲ್ಲಿ ಒಬ್ಬನ ಹೆಸರು ಬೆಲ್ಶಚ್ಚರನು. ಬೆಲ್ಶಚ್ಚರ್ ಎಂಬ ರಾಜನು ಒಂದು ದೊಡ್ಡ ಔತಣ ಮಾಡಿಸುತ್ತಾನಂತೆ. ಮೇ ಬಿ ಅದು ಜನವರಿ 1ನೇ ತಾರೀಕಾಗಿರಬಹುದು, ಇಲ್ಲವೇ ಡಿಸೆಂಬರ್ 31ನೇ ತಾರೀಕು ರಾತ್ರಿ ಆಗಿರಬಹುದು. ಅವನು ಔತಣ ಮಾಡಿಸುತ್ತಾನೆ. ಮತ್ತೊಂದು ಹೊಸ ವರ್ಷ ಬಂದದಕ್ಕಾಗಿಯೋ ಇಲ್ಲವೇ ತಾನು ರಾಜನಾಗಿದ್ದಕ್ಕೆ ಮಾಡಿಸಿದನೋ, ಯಾವ ಕಾರಣಕ್ಕಾಗಿ ಮಾಡಿಸಿದನೆಂದು ಗೊತ್ತಿಲ್ಲ. ಯಾವ ರೀತಿ ಔತಣ ಮಾಡಿಸಿದನು ಗೊತ್ತಾ? 1000 ಮಂದಿಯನ್ನು ಕರೆಸಿ ದ್ರಾಕ್ಷರಸ ಅಂತೆ, ಡ್ರಿಂಕಿಂಗ್ ಪಾರ್ಟಿ ಅಂತೆ, 1000 ಮಂದಿಗೆ ಮದ್ಯವನ್ನು ಅಂದ್ರೆ ವೈನ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಲು ಆರಂಭಿಸಿದ. ಮುಖ್ಯವಾದವರನ್ನು ಕರೆಸಿಕೊಂಡು ಅವರೆಲ್ಲರಿಗೆ ಔತಣ ಮಾಡಿಸುತ್ತಿದ್ದಾನೆ. ತನ್ನ ಉಪಪತ್ನಿಯರನ್ನು ಕರೆಸಿಕೊಳ್ಳುತ್ತಾನೆ, ದೊಡ್ಡ ಅಧಿಪತಿಗಳನ್ನು ಕರೆಸಿಕೊಳ್ಳುತ್ತಾನೆ. ಎಲ್ಲರೂ ಸೇರಿ ಒಟ್ಟಿಗೆ ಕುಡಿದು ತೂಗಾಡುತ್ತಾ ಇದ್ರು. ಅಯ್ಯಯ್ಯೋ, ಈ ರಾತ್ರಿಯಲ್ಲಿ ನೋಡಿರಿ, ನಡು ರೋಡುಗಳ ಮೇಲೆ ಯೌನಸ್ಥರು ಬೈಕ್ ಮೇಲೆ ಓಡಾಡುತ್ತಾ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಅಂತ ಕುಡಿದು ತೂಗಾಡುತ್ತಾ, ಕ್ಲಬ್ಗಳಲ್ಲಿ ಪಬ್ಗಳಲ್ಲಿ ನಾಟ್ಯವಾಡುತ್ತಾ, ಎಷ್ಟು ಚೀಪಾಗಿ ಚದುರುತ್ತಾ, ಒಬ್ಬರನ್ನೊಬ್ಬರು ತುಳಿಯುತ್ತಾ, ಅಯ್ಯಯ್ಯೋ ಮತ್ತೊಂದು ಹ್ಯಾಪಿ ನ್ಯೂ ಇಯರ್ ಬಂತು ಎಂದು ಈ ರೀತಿ ಕುಡಿದು ತೂಗಾಡುವುದಕ್ಕಾಗಿ ದೇವರು ಹೊಸ ವರ್ಷ ಕೊಟ್ರು. ಇನ್ನೊಂದು ಹ್ಯಾಪಿ ನ್ಯೂ ಇಯರ್ ಅನ್ನು ನಾವು ಬ್ಯಾಡ್ ನ್ಯೂ ಇಯರ್ ಮಾಡಿಕೊಳ್ಳುವುದಕ್ಕಾಗಿ, ಸ್ಯಾಡ್ ನ್ಯೂ ಇಯರ್ ಮಾಡಿಕೊಳ್ಳುವುದಕ್ಕಾಗಿ ಕೊಟ್ರು. ಆಲೋಚನೆ ಮಾಡಲಾರದೆ ಆರ್ಭಾಟ ಮಾಡುವವರನ್ನು ನೋಡುವಾಗ ವಿಷಾದವೆನಿಸುತ್ತದೆ. ನೀವು ದೇವರ ಮಕ್ಕಳಾಗಿರೋದಾದ್ರೆ ಪ್ರಾರ್ಥನೆಯಲ್ಲಿ ಈ ಹಳೆ ವರ್ಷದಿಂದ ಹೊಸ ವರ್ಷದೊಳಗೆ ಪ್ರವೇಶಿಸುವ ಹಾಗೆ ರಾತ್ರಿ, ಈ ದಿನ ರಾತ್ರಿ ನೀವು 11 ಗಂಟೆಯಿಂದ 12 ಗಂಟೆಗಳವರೆಗೂ ಮೊಳಕಾಲೂರಿ ಪ್ರಾರ್ಥಿಸುತ್ತಾ, ದೇವರ ವಾಕ್ಯ ಪಠಿಸುತ್ತಾ, ದೇವರ ಪ್ರಣಾಳಿಕೆಗಳನ್ನು ಅರಿತುಕೊಳ್ಳುತ್ತಾ, ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ, ನಿಮ್ಮ ಬಲಹೀನತೆಗಳನ್ನು ಒಪ್ಪಿಕೊಳ್ತಾ, ಪ್ರಾರ್ಥನಾ ಪೂರ್ವಕವಾಗಿ ನಂಬಿಕೆಯಿಂದ ಈ 2024ನೇ ವರ್ಷದಿಂದ 2025ನೇ ವರ್ಷದೊಳಗೆ ಪ್ರವೇಶಿಸೋಣ. ಈ ಬೆಲ್ಶಚ್ಚರನು ದೇವರನ್ನು ಸ್ತುತಿಸುತ್ತಾ, ದೇವರ ಮೇಲುಗಳನ್ನು ಯೋಚಿಸುತ್ತಾ ಇರದೆ, ತನ್ನ ಅಧಿಪತಿಗಳೊಂದಿಗೆ ತನ್ನ ಉಪಪತ್ನಿಯರೊಂದಿಗೆ ದ್ರಾಕ್ಷರಸ ಕುಡಿಯುತ್ತಾ, ನಾಟ್ಯವಾಡುತ್ತಾ, ದುಂದೌತಣದೊಂದಿಗೆ ಪ್ರವರ್ತಿಸುತ್ತಾನೆ. ಇನ್ನು ಮುಂದೆ ನೋಡುವುದಾದರೆ, ಆ ಮತ್ತಿನಲ್ಲಿ ದೇವರ ಆಲಯದಲ್ಲಿರುವಂತಹ ಬಂಗಾರದ ಪಾತ್ರೆಗಳನ್ನು, ಉಪಕರಣಗಳನ್ನು ತರಿಸಿ ಅವುಗಳೊಳಗೆ ದ್ರಾಕ್ಷರಸವನ್ನು ಹೊಯ್ದುಕೊಂಡು ಅವುಗಳೊಳಗೆ ಕುಡಿಯುತ್ತಾ ಇದ್ದನು. ನೋಡೋಣ ಬನ್ನಿ, ದಾನಿಯೇಲ 5:3. ಯೆರೂಸಲೇಮಿನ ದೇವಾಲಯದ ನಡುಗುಡಿಯಿಂದ ಸೋರೆಯಾದ ಬಂಗಾರದ ಪಾತ್ರೆಗಳನ್ನು ತರಲು ರಾಜನು, ಅವನ ಮುಖಂಡರೂ, ಅವನ ಪತ್ನಿಯರು, ಉಪಪತ್ನಿಯರು ಅವುಗಳಲ್ಲಿ ದ್ರಾಕ್ಷರಸವನ್ನು ಹೊಯ್ದುಕೊಂಡು ಕುಡಿದರು. ಯಾವುದರಲ್ಲಿ ಹೊಯ್ತಿದ್ದಾರೆ ದ್ರಾಕ್ಷರಸ? ದೇವರ ಆಲಯದ ಉಪಕರಣಗಳಲ್ಲಿ ದ್ರಾಕ್ಷರಸ ಹೊಯ್ದು ಕುಡಿಯುತ್ತಾ ಬಹಳ ಘನಕಾರ್ಯ ಮಾಡಿದ್ದೇವೆ ಅಂದುಕೊಳ್ತಾರೆ. ನಿಮ್ಮ ದೇಹವೇ ದೇವರ ಆಲಯವಾಗಿದೆ ಪ್ರಿಯರೇ. ಈ ದೇಹವನ್ನು ದ್ರಾಕ್ಷರಸದಿಂದ ತುಂಬಿಕೊಳ್ಳಬೇಡಿರಿ ನೀವ್ಯಾರು ಎಂದು ಹೇಳುತ್ತಾ, ಎಷ್ಟೋ ಜನ ಈ ದಿನಗಳಲ್ಲಿ ಮದ್ಯಪಾನದಿಂದ ತಮ್ಮ ದೇಹವನ್ನೆಲ್ಲ ತುಂಬಿಸಿಕೊಳ್ಳುತ್ತಾರೆ. ಸ್ತುತಿ ಕೃತಜ್ಞತೆಗಳೊಂದಿಗೆ ನಿಮ್ಮ ಹೃದಯ ತುಂಬಿಕೊಂಡಿರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ನೀವು ದೇವರ ಆಲಯವಾಗಿದ್ದೀರಿ ಎಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯ ಹಾಳು ಮಾಡುವುದಾದರೆ ನಾನು ಅವನಿಗೆ ಹಾಳು ಮಾಡ್ತೇನೆಂದು ದೇವರು ಹೇಳಿದಾರಲ್ವೇ? ಅಷ್ಟು ಮಾತ್ರವೇ ಅಲ್ಲ, ಅವರು ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದರು ಆ ದ್ರಾಕ್ಷರಸವನ್ನು ಕುಡಿಯುತ್ತಾ ಇರುವಾಗ. ಯಾರನ್ನು ಸ್ತುತಿಸುತ್ತಿದ್ದಾರೆ? ಯಾವುದನ್ನು ಸ್ತುತಿಸುತ್ತಾ ಇದ್ದಾರೆ? ದೇವರನ್ನು ಸ್ತುತಿಸುತ್ತಿದ್ದಾರೋ?
ಏನಂತೆ? ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರ ಕಲ್ಲುಗಳಿಂದ ಮಾಡಿದ ಗೊಂಬೆಗಳನ್ನು ಸ್ತುತಿಸುತ್ತಾರಂತೆ. ಪ್ಲಾಸ್ಟಿಕ್ ಅಂತ ಬರೆದಿರಬೇಕಿತ್ತು ಈ ದಿನಗಳಲ್ಲಿ ನೋಡಿದ್ರೆ. ಸೆಲ್ ಫೋನ್ಗಳನ್ನು, ಲ್ಯಾಪ್ಟಾಪ್ಗಳನ್ನು, ಐಪ್ಯಾಡ್ಗಳನ್ನು ಉಪಯೋಗಿಸಿ ಅವುಗಳಲ್ಲಿ ಬರುವಂತಹ ಮ್ಯೂಸಿಕ್ಗಳ ಮೂಲಕ, ದೃಶ್ಯಗಳ ಮೂಲಕ, ಅವುಗಳಲ್ಲಿರುವಂತಹ ಕೆಟ್ಟ ಕಾರ್ಯಗಳ ಮೂಲಕ ಅನೇಕ ದುಂದೌತಣದೊಂದಿಗೆ ಈ ದಿನ ಮನುಷ್ಯರು ಪ್ರವರ್ತಿಸುವುದನ್ನು ನೋಡುತ್ತೇವೆ. ದೇವರ ಕೋಪ ಅವರ ಮೇಲೆ ಉರಿಗೊಂಡಿದೆ. ಬೆಲ್ಶಚ್ಚರನು ಮಾಡಿರುವ ಮೊದಲನೇ ತಪ್ಪು, ಅವನಿಗೆ ದೇವರು ಮಾಡಿರುವ ಮೇಲುಗಳನ್ನು ಮರೆತು ಹೋದ. ಅವನು ದೇವರನ್ನು ಸ್ತುತಿಸುವುದನ್ನು ಬಿಟ್ಟು ವಸ್ತು ವಾಹನಗಳನ್ನು, ವಿಗ್ರಹಗಳನ್ನು ಸ್ತುತಿಸುತ್ತಾನೆ. ಮತ್ತೆ ತಿರುಗಿ ಔತಣ ಮಾಡಲಾರದಂಥವರಿಗೆ, ಅಂದರೆ ಬಡವರಿಗೆ ಆಹಾರ ಕೊಡಿ ಎಂದು ದೇವರ ವಾಕ್ಯ ಹೇಳಿದ್ರೆ, ಬಡವರನ್ನು ಕನಿಕರಿಸುವವನು ದೇವರಿಗೆ ಸಾಲ ಕೊಟ್ಟವನಾಗಿರ್ತಾನೆಂದು ದೇವರ ವಾಕ್ಯ ಹೇಳಿದ್ರೆ, ಅಧಿಪತಿಗಳನ್ನು, ರಾಣಿಗಳನ್ನು, ಪತ್ನಿ ಉಪಪತ್ನಿಯರನ್ನು ಕರೆಸಿ ಆರ್ಭಾಟದೊಂದಿಗೆ, ಎಷ್ಟೋ ಗಲಾಟೆಯೊಂದಿಗೆ ಕುಡಿದು ತೂಗಾಡುತ್ತಿರುವಾಗ ಅಕಸ್ಮಾತ್ತಾಗಿ ಅದೇ ಗಳಿಗೆಯಲ್ಲಿ ಮಾನವನ ಹಸ್ತದ ಬೆರಳು ಕಾಣಿಸಿಕೊಂಡು ರಾಜನಗರದ ಗೋಡೆಯ ಮೇಲ್ಗಡೆ ಏನೋ ಒಂದನ್ನು ಬರೆಯುತ್ತಿತ್ತು. ಹಾಗೆ ಆ ಹಸ್ತ ಬರೆಯುವುದನ್ನು ನೋಡುವಾಗ ಅವನ ಮುಖ ವಿಕಾರವಾಯಿತು. ಅವನ ಮನಸ್ಸು ಕಳವಳಗೊಂಡಿತು. ಸೊಂಟದ ಕೀಲು ಸಡಿಲಿತು. ಮೊಳಕಾಲುಗಳು ಗಡಗಡ ಎಂದು ಒಂದಕ್ಕೊಂದು ಬಡಿದುಕೊಂಡವು. ಒಂದು ಹಸ್ತವು ಕಾಣಿಸಿಕೊಂಡಿತು. ಹಸ್ತ ಅಂದ್ರೆ ಇಲ್ಲಿಯವರೆಗೂ ಆ ಗೋಡೆಯ ಮೇಲೆ ಮೆನೆ ಮೆನೆ ತೆಕೆಲ್ ಉಫಾರ್ಸೀನ್ ಎಂದು ಬರೆದಿತು. ಆ ಬರಹ ಏನೆಂದು ಅರ್ಥ ಆಗ್ಲಿಲ್ಲ, ಆ ಭಾಷೆ ಏನೆಂದು ಅರ್ಥ ಆಗ್ಲಿಲ್ಲ. ಅದು ದೇವರ ಬರಹ, ದೇವರ ತೀರ್ಪು ಎಂದು ಗ್ರಹಿಸಿಕೊಂಡಿರುವ ಬೆಲ್ಶಚ್ಚರನು ಗಡಗಡ ಅಂತ ನಡುಗಿದ. ಅವನು ಬೆದರಿಕೊಂಡ, ಅವನು ಗಾಬರಿಗೊಂಡ, ಅವನ ಮುಖ ಕಳೆಗೊಂದಿತ್ತು. ಅವನು ಕಳವಳಗೊಂಡು ಸೊಂಟದ ಕೀಲು ಸಡಿಲಿತು. ಮೊಳಕಾಲು ಒಂದಕ್ಕೊಂದು ಗಡಗಡವೆಂದು ಬಡಿದುಕೊಂಡವು. ಏನದು, ಏನದು, ಯಾರು ಓದ್ಲಿಕ್ಕಾಗುತ್ತೆ? ದಯಮಾಡಿ ಅದನ್ನು ಓದಿರಿ. ಅಲ್ಲಿರುವಂತಹ ಜ್ಞಾನಿಗಳನ್ನು, ಅಲ್ಲಿರುವ ಮಂತ್ರವಾದಿಗಳಲ್ಲಿ ಯಾರಿಗೂ ಕೂಡ ಆ ಭಾಷೆ ಅರ್ಥ ಆಗಲಿಲ್ಲ. ದಾನಿಯೇಲನು ದೇವರ ಆತ್ಮವುಳ್ಳವನೆಂದು ಕರೆಯಲ್ಪಟ್ಟವನು. ಅವನೇ ಹೇಳಬಲ್ಲನಂದಾಗ ಅವನನ್ನು ಕರೆಸುತ್ತಾನೆ. ಅವನು ಅದರ ಅರ್ಥ ಹೇಳಿದರೆ ನಿನಗೆ ಬಹುಮಾನ ಕೊಡುತ್ತೇನೆ ಅನ್ನುತ್ತಾನೆ. ನಿನ್ನ ಬಹುಮಾನಗಳು, ದಾನಗಳು ನನಗೆ ಬೇಕಾಗಿಲ್ಲ, ಅದರ ಅರ್ಥ ಹೇಳ್ತೇನೆ ಅಂತ ಹೇಳಿ ಮೆನೆ ಮೆನೆ ತೆಕೆಲ್ ಉಫಾರ್ಸಿನ್. ಅದರ ಅರ್ಥವೇನೆಂದರೆ, ತಕ್ಕಡಿಯಲ್ಲಿಟ್ಟು ರಾಜ ನಿನ್ನನ್ನು ತೂಕ ಮಾಡಿದಾಗ ಆ ತೂಕದಲ್ಲಿ ನೀನು ಕಡಿಮೆಯಾಗಿ ಕಂಡು ಬಂದೆ. ನಿನ್ನ ಲೆಕ್ಕವನ್ನೆಲ್ಲ ನಾನು ಈಗ ಮುಗಿಸಿದ್ದೇನೆ. ನಿನ್ನ ರಾಜ್ಯವನ್ನು ನಿನ್ನಿಂದ ತೆಗೆದು ಹಾಕುತ್ತಿದ್ದೇನೆ ಎಂಬ ಅರ್ಥವನ್ನು ದಾನಿಯೇಲನು ವಿವರಿಸುತ್ತಾನೆ. ನೋಡಿ, 25ನೇ ವಚನದಲ್ಲಿದೆ, 5:25. ಇದರ ಅರ್ಥ ಹೀಗಿದೆ: ಮೆನೆ ಅಂದರೆ ದೇವರು ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ತೆಕೇಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡುಬಂದಿದ್ದಿ. ಫೆರೇಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯರಿಗೂ ಪಾರಸಿಯರಿಗೂ ಕೊಡಲ್ಪಡುವುದು. ಎಷ್ಟು ಕಾಲದವರೆಗೂ ದೇವರು ನಿಮಗೆ ಸಹಿಸುತ್ತಾರೆ ಪ್ರಿಯರೇ? ಈ ಬೆಲ್ಶಚ್ಚರನು ಸಾಧಾರಣ ವ್ಯಕ್ತಿಯಲ್ಲ. ಇವನಿಗೆ ನೆಬೂಕದ್ನೆಚ್ಚರನ ಬಗ್ಗೆ ಗೊತ್ತಿತ್ತು. ನೆಬೂಕದ್ನೆಚ್ಚರನ ಬಗ್ಗೆ ತಿಳಿದುಕೊಳ್ಳಲು ಬಯಸುವುದಾದರೆ ಇದೇ ಪುಸ್ತಕದ 4ನೇ ಅಧ್ಯಾಯ ಓದ್ ನೋಡಿ. ಆ ವಿಷಯವನ್ನೆಲ್ಲ ಇಲ್ಲಿ ವಿವರಿಸುತ್ತಾನೆ ಈ ದಾನಿಯೇಲನು. ತಪ್ಪದೆ ನೋಡಿರಿ. 22ನೇ ವಚನ ಹೇಳ್ತದೆ, ಬೆಲ್ಶಚ್ಚರನೇ, ಅವನ ಮಗನಾಗಿರುವ ನೀನು ಈ ಸಂಗತಿಯೆಲ್ಲವನ್ನು ಅರಿತುಕೊಂಡಿದ್ದು ಯಾವ ಸಂಗತಿ? ನಿನ್ನ ತಂದೆಯಾಗಿರುವ ನೆಬೂಕದ್ನೆಚ್ಚರನು ಮನಸ್ಸಿನಲ್ಲಿ ಅತಿಶಯಪಟ್ಟು ಹೃದಯದಲ್ಲಿ ಗರ್ವ ತಂದುಕೊಂಡಾಗ, ದೇವರ ಕೋಪವು ಅವನ ಮೇಲೆ ಬಂದಾಗ, ಅವನು ಪಶುವಿನ ಹಾಗೆ ಮಾರ್ಪಟ್ಟು ಅವನು ಅಡವಿಯಲ್ಲಿ ಹುಲ್ಲು ಮೇಯುತ್ತಾ ಬದುಕುತ್ತಾನೆ. ಆದರೆ ಅವನು ಪಶ್ಚಾತ್ತಾಪ ಪಟ್ಟಾಗ ತಿರುಗಿ ತನ್ನ ಸ್ವರೂಪವನ್ನು ಹೊಂದಿಕೊಂಡು ತಿರುಗಿ ತನ್ನ ರಾಜ್ಯವನ್ನು ಹೊಂದಿಕೊಳ್ಳುತ್ತಾನೆ. ಅವನ ವಾರಸುದಾರನಾದ ನೀನು ಆತನ ಸಿಂಹಾಸನದ ಮೇಲೆ ಕೂತುಕೊಂಡಾಗ ನೀನು ದೇವರನ್ನು ಸ್ತುತಿಸುವುದರ ಬದಲಿಗೆ ನಿನ್ನ ತಂದೆಯ ವಿಷಯದಲ್ಲಿ ದೇವರು ಮಾಡಿರುವ ಕಾರ್ಯಗಳನ್ನೆಲ್ಲ ತಿಳಿದುಕೊಂಡು ಆ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು ಅರಿತುಕೊಂಡು ಆತನನ್ನು ಆರಾಧಿಸುವುದರ ಬದಲಿಗೆ, ಬೆಲ್ಶಚ್ಚರನೇ, ಅವನ ಮಗನಾಗಿರುವ ನೀನು ಈ ಸಂಗತಿ ಎಲ್ಲವನ್ನೂ ಕೂಡ ಅರಿತುಕೊಂಡವನಾಗಿದ್ದು ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳದೆ ಪರಲೋಕದಲ್ಲಿರುವ ದೇವರ ಮೇಲೆ ನಿನ್ನನ್ನು ನೀನೇ ಹೆಚ್ಚಿಸಿಕೊಂಡಿರುವೆ. ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡಿದಾರೆಂದು, ದೇವರನ್ನು ಧಿಕ್ಕರಿಸಿದವರು ಎಂತಹ ಸ್ಥಿತಿಗೆ ಬಿದ್ದೋದರೆಂದು, ದೇವರಿಗೆ ವಿಧೇಯರಾದವರು ಹೇಗೆ ಆಶೀರ್ವದಿಸಲ್ಪಟ್ಟಿದ್ದಾರೆಂದು ಅರಿತುಕೊಂಡು
ನೀವು ರಾಜನಾದಾಗ ದೇವರನ್ನು ಸ್ತುತಿಸುವುದರ ಬದಲಿಗೆ, ನಿಮ್ಮ ಲೆಕ್ಕವನ್ನು ಸರಿಪಡಿಸಿಕೊಳ್ಳುವುದರ ಬದಲಿಗೆ, ನೀವು ಮನಸ್ಸಲ್ಲಿ ತಗ್ಗಿಸಿಕೊಳ್ಳದೆ ಗರ್ವಿಷ್ಠನಾಗಿ ಇಷ್ಟಾನುಸಾರವಾಗಿ ಪ್ರವರ್ತಿಸಿರೋದ್ರಿಂದ ಇಗೋ ದೇವರು ನಿನ್ನ ರಾಜ್ಯವನ್ನು ಲೆಕ್ಕಿಸಿ ಮುಗಿಸಿಬಿಡುತ್ತಿದ್ದಾರೆ. ನೀನು ಈಗ ತಕ್ಕಡಿಯಲ್ಲಿ ತೂಕ ಮಾಡಿದಾಗ ಕಡಿಮೆಯಾಗಿ ಕಂಡುಬಂದೆ. ನಿನ್ನ ಲೆಕ್ಕಗಳು ಸರಿಯಾಗಿಲ್ಲ, ನಿನ್ನ ಕೊರತೆಗಳು ಸರಿಯಾಗಿಲ್ಲ, ನಿನ್ನ ಬದುಕು ಸರಿಯಾಗಿಲ್ಲ. ಸರಿಪಡಿಸಿಕೊಳ್ಳಲು ದೇವರು ನಿಮಗೆ ಎಷ್ಟೋ ಅವಕಾಶ ಕೊಟ್ಟರು ಕೂಡ ನೀವು ಸರಿಪಡಿಸಿಕೊಳ್ಳಲೇ ಇಲ್ಲ. ಆದುದರಿಂದ ನಿನ್ನ ಆಳ್ವಿಕೆ ನಿನ್ನಿಂದ ತೆಗೆದುಹಾಕ್ತಿದ್ದೇನೆ, ನಿನ್ನ ಪ್ರಾಣವನ್ನು ಕೂಡ ನಿನ್ನಿಂದ ತೆಗೆದುಹಾಕ್ತಿದ್ದೇನೆ, ನಾನು ಕೊಟ್ಟಿರೋದನ್ನೆಲ್ಲ ನಿನ್ನಿಂದ ತೆಗೆದುಹಾಕ್ತಿದ್ದೇನೆ. ನಿನಗೂ ನನಗೂ ಸಂಬಂಧವಿಲ್ಲ, ಅಕೌಂಟ್ಸ್ ಎಲ್ಲ ಸೆಟ್ಲ್ ಆಯ್ತು ಎಂದು ಕೆಲವರು ಹೇಳ್ತಾರಲ್ಲವೇ, ಅಷ್ಟೇ. ಆ ಮಾತು ಎಷ್ಟು ಕಠಿಣವಾಗಿದೆ ನೋಡಿ. ದೇವರು ನಮಗೆ ಕೊಟ್ಟಿರುವವುಗಳನ್ನು ತೆಗೆದುಹಾಕುವುದಾದರೆ ನಾವು ನಿರ್ಜೀವವಾಗಿ ಬಿಡ್ತೇವೆ. ಅವನಿಗೆ ಲಾಸ್ಟ್ ಚಾನ್ಸ್ ಎನ್ನುವಂತೆ ಎಚ್ಚರಿಸುತ್ತಾನೆ. ಆ ಸಮಯದಲ್ಲಿ ಅವನನ್ನು ಎಚ್ಚರಿಸುವುದಕ್ಕಾಗಿ ದೈವ ಸೇವಕರನ್ನು ದೇವರು ಕೊಡ್ತಾರೆ. ಆ ವಿಷಯವನ್ನು ಆ ರಾಜನಿಗೆ ಹೇಳಿದಾಗ ಅವನು ತಕ್ಷಣವೇ ಮೊಳಕಾಲೂರಿದವನಾಗಿ ಪಶ್ಚಾತ್ತಾಪ ಪಡುತ್ತಾ, ದೇವರೇ ನನ್ನನ್ನು ಕ್ಷಮಿಸಿರಿ, ದೇವರೇ ನನ್ನನ್ನು ಕರುಣಿಸಿರಿ, ದೇವರ ಸೇವಕನೇ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳುವುದಾದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಆದರೆ ಅವನೇನು ಹೇಳ್ತಾನೆ ನೋಡಿ. ಬೆಲ್ಶಚ್ಚರನಿಗೆ ಆ ಮಾತು ಹೇಳಿದಾಗ ಆ ಬೆಲ್ಶಚ್ಚರನು ಆಜ್ಞೆ ಕೊಡಲು ದಾನಿಯೇಲನಿಗೆ ಧೂಮ್ರ ವಸ್ತ್ರವನ್ನು ಹೊದಿಸಿದರು. ಅವನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿ ಈತನು ರಾಜ್ಯದ 3ನೆಯ ಮುಖ್ಯಾಧಿಕಾರಗಳಲ್ಲಿ ಒಬ್ಬನಾದನು ಎಂದು ಪ್ರಕಟಿಸಿದನು. ಆ ಮಾತು ಹೇಳಿದಾಗ ದಾನಿಯೇಲನಿಗೆ ಘನಪಡಿಸಿದನೇ ಹೊರತು ತನ್ನ ಮರಣದ ಕುರಿತು, ತನ್ನ ಅಂತ್ಯದ ಕುರಿತು ಆಲೋಚಿಸಲಿಲ್ಲ. ಏನಿದು ಒಂದು ಮರಣಕರವಾದ ವಾರ್ತೆ ದೇವರ ಸೇವಕರು ಯಾಕೆ ಹೇಳ್ತಿದ್ದಾರೆ? ಯಾಕೆ ದೇವರು ತನ್ನ ಸೇವಕರ ಮೂಲಕ ಗದರಿಸುತ್ತಿದ್ದಾರೆ ಎಂದು ಅರಿಯದಿದ್ದಾರೆ? ಅಪಾಯ ಪ್ರಿಯರೇ, ಮೇ ಬಿ ನಮ್ಮಲ್ಲಿ ಬಹಳ ಜನರ ವಿಷಯದಲ್ಲಿ ಈ ದಿನ ಮೆನೆ ತೆಕೆಯಲ್ಲಿ ಉಫಾರ್ಸಿನ್ ಎಂಬ ಸ್ಥಿತಿಯಲ್ಲಿ ದೇವರಿದ್ದಾರೇನೋ. ಬಹಳ ಕಾಲದಿಂದ ನಾನು ಕಣ್ಮಣಿಯಂತೆ ಕಾಯ್ತಿದ್ದೇನೆ, ನಿಮಗಾಗಿ ಎಷ್ಟೋ ಉಪಕಾರ ಮಾಡಿದ್ದೇನೆ. ಒಂದು ಕೃತಜ್ಞತೆ ಇಲ್ಲ, ನಂಬಿಗಸ್ತಿಕೆ ಇಲ್ಲ, ವಿಧೇಯತೆ ಇಲ್ಲ. ಕನಿಷ್ಠ ನಿಮ್ಮ ಪರಿಶುದ್ಧತೆ ಕಾಪಾಡಿಕೊಳ್ಳದೇ ಇರುವುದರಿಂದ ಈ ದಿನವೇ ನಿಮ್ಮ ಎಲ್ಲಾ ಅಕೌಂಟ್ಸ್ ಕ್ಲೋಸ್ ಮಾಡುತ್ತೇನೆ, ನಿಮ್ಮ ಕೈ ಬಿಡುತ್ತೇನೆ ಎಂದು ದೇವರು ಹೇಳಿದ್ದೇ ಆದರೆ ಅದು ಎಷ್ಟು ಪ್ರಮಾದ ನೋಡಿ. ಬೆಲ್ಶಚ್ಚರನು ಪಶ್ಚಾತ್ತಾಪ ಪಟ್ಟಿದ್ದೇ ಆದರೆ ಬದುಕಿರ್ತಾ ಇದ್ನು. ಹೇಳಿದವನಿಗೆ ಸನ್ಮಾನ ಮಾಡಿದನೇ ಹೊರತು ತನ್ನ ಸ್ಥಿತಿಯ ವಿಷಯದಲ್ಲಿ ಪಶ್ಚಾತ್ತಾಪ ಪಡಲಾರದಕ್ಕಾಗಿ ಬೈಬಲ್ ಹೇಳ್ತದೆ, ಆ ರಾತ್ರಿಯಲ್ಲಿಯೇ ಬೆಲ್ಶಚ್ಚರನು ಮರಣ ಹೊಂದಿದ. ದಿಸ್ ಮೇ ಬಿ ದ ಲಾಸ್ಟ್ ಚಾನ್ಸ್ ಫಾರ್ ಅಸ್. ನಿಮ್ಮಲ್ಲಿ ಬಹಳಷ್ಟು ಜನ ದೇವರೊಂದಿಗೆ ಸರಿಯಾಗಿಲ್ಲ ಎಂಬ ವಿಷಯ ನಿಮಗೆ ಚೆನ್ನಾಗಿ ಗೊತ್ತು. ನಮ್ಮನ್ನು ಆತನು ಏನಾದರೂ ತೂಕ ಮಾಡಿ ನೋಡುವುದಾದ್ರೆ, ಲೆಕ್ಕಿಸಿ ನೋಡುವುದಾದ್ರೆ ನಾವು ಕಡಿಮೆಯಾಗಿ ಬಂದೆವು, ನಾವೆಲ್ಲೋ ಇದ್ದೇವೆ. ಕೇವಲ ಆತನ ಕೃಪೆ ನಮ್ಮನ್ನು ಬಲಪಡಿಸುವುದಕ್ಕಾಗಿಯೂ ಆತನ ಪ್ರೀತಿ ನಮ್ಮನ್ನು ಕ್ಷಮಿಸುವಂತದ್ದಾಗಿದೆ ನಾವೊಂದು ವೇಳೆ ಪಶ್ಚಾತ್ತಾಪ ಪಡುವುದಾದರೆ. ಸೊ ಈ ದಿನವಿಡೀ ದೇವರ ಸನ್ನಿಧಿಯಲ್ಲಿ ನಿಮ್ಮ ಹೃದಯ ಪರಿಶೀಲಿಸಿಕೊಳ್ಳಿರಿ. ಪಶ್ಚಾತ್ತಾಪದೊಂದಿಗೆ, ಕೃತಜ್ಞತೆಯೊಂದಿಗೆ ದೇವರನ್ನು ಸ್ತುತಿಸಿರಿ. ಗಿವ್ ಮಿ ಅನದರ್ ಚಾನ್ಸ್ ಲಾರ್ಡ್, ನನಗೆ ಮತ್ತೊಂದು ಅವಕಾಶ ಕೊಡಿರಿ ದೇವರೇ, ನಿಮಗೋಸ್ಕರ ಜೀವಿಸುತ್ತೇನೆ ಎಂದು ಈ ಹೊಸ ವರ್ಷದಲ್ಲಿ ಒಂದು ಒಡಂಬಡಿಕೆ ಮಾಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಪವಿತ್ರಾತ್ಮನ ಕಾರ್ಯಗಳು ನಿಮ್ಮ ಮಕ್ಕಳ ಹೃದಯದಲ್ಲಿ ನೆರವೇರುವ ಹಾಗೆ ಸಹಾಯ ಮಾಡಿರಿ. ಯಾರೊಬ್ಬರು ನಶಿಸುವುದು ನಿಮ್ಗೆ ಇಷ್ಟ ಇಲ್ಲ ಅಂದಿದ್ದೀರಿ. ನಮ್ಮ ಆವಿಧೇಯತೆಗೆ ಅನುಗುಣವಲ್ಲದೆ ನಿಮ್ಮ ಕೃಪೆಗೆ ಅನುಗುಣವಾಗಿ ದೇವರೇ ನಮ್ಮನ್ನು ಕ್ಷಮಿಸಿ, ಶುದ್ಧ ಹೃದಯವನ್ನು ಕೊಟ್ಟು ಮತ್ತೊಂದು ನೂತನ ವರ್ಷದಲ್ಲಿ ಪ್ರವೇಶಿಸಿ ನಿಮ್ಮ ಚಿತ್ತ ನೆರವೇರಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ಹೊರದೇಶದಲ್ಲಿರುವುದಾದರೆ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿರಿ. ನೀವು ಪ್ರಾರ್ಥಿಸಿರಿ. ಈ ದಿನ ವಿಶೇಷವಾಗಿ ದೇವರೊಂದಿಗೆ ಸಮಯ ಕಳೆಯಿರಿ. ನಿಮ್ಮ ಹೃದಯ ದೇವರ ಮುಂದೆ ಸರಿಪಡಿಸಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.